ನೀವು ಕೋಪ ಮಾಡ್ಕೊಂಬಾರದು. ಏನು ಒಂದು 50,000 ಬೇಕು ಅರ್ಜೆಂಟ್. ಏನಕ್ಕೆ? ಅದು ಈಸ್ಕೊಂಡಿದ್ದೆ ಬರುತ್ತೆ ಅಂತ. ಅದು ಫ್ರೆಂಡ್ ಹತ್ರ ಈಸ್ಕೊಂಡಿದ್ದೆ. ಏನಕ್ಕೆ? ಹಂಗೆ ಖರ್ಚಿಗೆ. ನನ್ನ ಗೆಳತಿಯರೇ, ಈಗ ಅವ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಏನೋ ಹೇಳ್ಬೇಕು, ಇದೆಲ್ಲ ಹೇಳಕ್ ಆಗಲ್ಲ. ಗೊತ್ತಾ? ಸರಿ ಅಲ್ಬಿಡ ಬಿಡು, ಆಯ್ತು. ಕಳ್ಸ್ಕೊಡಿ ಪ್ಲೀಸ್ ಬಾಬಾ, ಹೊಡ್ಕೊಬಿಡ್ಬೇಕಮ್ಮ ನಾನೇ. ಏಯ್, ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಗೆಳೆಯರೇ, ನನ್ನ ಗೆಳತಿಯರೇ, ತುಂಬ ದಿನಗಳಾದ್ಮೇಲೆ ನಾನು ನಿಮ್ಮ ಜೊತೆ ಮಾತಾಡೋದಕ್ಕೆ ಬಂದಿದ್ದೀನಿ. ಐ ನೋ, ನನಗೂ ತುಂಬ ಬ್ರೇಕ್ಗಳು ಬೇಕಾಗಿತ್ತು, ತಗೊಂಡೆ. ಇವತ್ತು ವಿಡಿಯೋ ಮಾಡ್ಬೇಕನ್ನಿಸ್ತು, ಹಾಗಾಗಿ ನಿಮ್ಮೆಲ್ಲರೂ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಎಲ್ಲರೂ ಮೆಸೇಜ್ ಮಾಡಿದ್ರಿ, ಅದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಹಾಗೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಪ್ರತೀಕ್ ಅವ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಕಷ್ಟ, ನಿಜವಾಗ್ಲೂ ಹೇಳ್ತೀನಿ. ನನ್ನ ಫ್ಯಾಮಿಲಿ ಯಾರು ನೋಡ್ತಿದ್ದೀರಾ ಎಲ್ಲರೂ, ಪ್ರತೀಕ್ಗೆ ಪ್ರ್ಯಾಂಕ್ ಮಾಡೋದು ತುಂಬ ಕಷ್ಟ. ಲಾಸ್ಟ್ ಟೈಮ್ ಒಂದು ಪ್ರ್ಯಾಂಕ್ ಮಾಡಿದ್ದೆ, ಓಕೆನಾ. ನಮ್ಮ ಅಮ್ಮನ ಇಟ್ಕೊಂಡು, ನಮ್ಮಮ್ಮ ಅಂತೂ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದರು. ಅದು ನೋಡಿದ್ರೆ ಕ್ಯಾಮ್ರಾ ಸ್ವಲ್ಪ ಹಿಂಗೆ ಆಗ್ಬಿಟ್ಟಿತ್ತು. ಅದು ಬರೀ ನಮ್ಮಮ್ಮ ಮಾತ್ರ ಕವರ್ ಆಗಿದ್ದಾರೆ, ಪ್ರತೀಕ್ ಕವರೇ ಆಗಿರಲಿಲ್ಲ. ಸೊ ಅಲ್ಲಿ ನಾನು ಸಿಕ್ಕಾಬಿಟ್ಟೆ ಬ್ರೇಕ್ ಡೌನ್ ಆಗಿಬಿಟ್ಟೆ. ಆ ಥರ ಒಂದು 2-3 ಸಲ ಆಗ್ಬಿಡ್ತು. ಯಾಕಂದರೆ ಪ್ರತೀಕ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಪ್ರ್ಯಾಂಕ್ ಮಾಡೋದು ಕಷ್ಟ, ಅದಾದಮೇಲೆ ಈ ಥರ ಆಗ್ಬಿಟ್ರೆ ಇನ್ನೂ ಕಷ್ಟ, ಬೇಜಾರಾಗ್ಬಿಡುತ್ತೆ. ಸೊ ಎನಿ ಹೌ, ಬೌನ್ಸ್ ಬ್ಯಾಕ್ ಆಗೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನೋಡೋಣ, ಪ್ರತೀಕ್ ಅವರು ಕಂಡುಹಿಡಿದೇ ಇದ್ದರೆ ಸಾಕು. ಒಂದು ಒಂದು ಏನಂತಾರೆ, ಒಂಥರ ಒಂದು ವಿಷಯ ಕೇಳ್ತೀನಿ, ಅವ್ರು ಅದನ್ನು ಹೆಂಗೆ ನಂಬ್ತಾರೆ. ಇಟ್ ಈಸ್ ಅ ಪ್ರ್ಯಾಂಕ್ ಅಲ್ಟಿಮೇಟ್ಲಿ. ನೋಡೋಣ, ನೀವೆಲ್ಲರೂ ಕಾಯ್ತಿರ್ತೀರಾ ಅಂತ ನನಗೆ ಗೊತ್ತು. ಸೊ ನಿಮ್ಮೆಲ್ಲರ ಒಂದು ಸಪೋರ್ಟಿಂದ ನಾನು ಮತ್ತೆ ಇವಾಗ ಹೋಗಿ ಪ್ರ್ಯಾಂಕ್ ಮಾಡ್ತೀನಿ. ನನಗೆ ಆಲ್ ದಿ ಬೆಸ್ಟ್ ಹೇಳಿ. ಕಮ್ ಆನ್, ಲೆಟ್ಸ್ ಗೋ. ಅಪ್ಪ ಏನು ಗೊತ್ತಾ, ಇದು ಇಟ್ಕೊತೀನಿ ಗೊತ್ತಾ, ಮುಂಚೆ ಹಂಗೆ ಅನ್ನಿಸ್ತಿರ್ಲಿಲ್ಲ. ಈಗ ಮಜಲೆಲ್ಲ ಅನಿಸುತ್ತೆ. ಹಿಂಗೆ ಇಟ್ಕೊಂಡ್ರೆ ಎಷ್ಟೋ ತನಕ ಪೇಯ್ನ್ ಬಂದ್ಬಿಡುತ್ತೆ, ರಾತ್ರಿ ಎಲ್ಲ ಪೇಯ್ನ್ ಬಂದ್ಬಿಡುತ್ತೆ. ಇಟ್ ಈಸ್ ವೆರಿ ಸ್ವಲ್ಪತ್ತೆ ಇಟ್ಕೊಳ್ಳೋದಂದರೆ, ಹಿಂಗೆ ಇಟ್ಕೊಂಡು ಆ ಥರ ಆಗ್ತಾಯಿಲ್ಲ ಈಗ. ಲಾಟ್ಸ್ ಆಫ್ ಚೇಂಜಸ್ ಆಗುತ್ತೆ. ನನ್ನ ಚೇಂಜಸ್ಗಳ ಬಗ್ಗೆ ಮತ್ತು ಏನೇನು ಆಗ್ತಾ ಇದೆ ನನ್ನ ಪ್ರೆಗ್ನೆನ್ಸಿಲಿ, ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ. ಈಗ ಪ್ರತೀಕ್ ಅವರು ಸದ್ಯಕ್ಕೆ ರೂಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಹೋಗ್ತೀನಿ, ಅಥವಾ ಹೆಂಗೆ ಪ್ರತೀಕ್ ಅವ್ರು, ನನಗೆ ಏನಂದರೆ ಟೆನ್ಷನು, ಕಂಡುಹಿಡಿದ್ಬಿಡ್ತಾರೆ ಅವರು. ಏನು ಮಾಡಲಿ, ನೋಡೋಣ, ಕರ್ಕೊಂಡ್ಬರ್ತೀನಿ ಇಲ್ಲಿಗೇನೆ. ಸೊ ಇದು ಕಾಣ್ದಿರೋ ಥರ ಒಂಚೂರು ಈ ಕಾರ್ನ್ಫ್ಲೋರ್ ಡಬ್ಬಿ ಇಡ್ತಾ ಇದ್ದೀನಿ. ನೀವೇನು ಅಂದ್ಕೊಂಡಿದ್ದೀರಾ, ವೆರಿ ವೆರಿ ಬ್ರಿಲಿಯಂಟ್ ಸರ್ರು. ಓಕೆ, ಯಾಕಂದರೆ ನಾವು ಯಾವಾಗಲೂ ಪ್ರತಿ ಸಲ ಇದೇ ಥರ ಕೆಲಸ ಮಾಡ್ತಿರ್ತೀವಿ, ಕ್ಯಾಮ್ರಾ ಇಟ್ಕೊಂಡಿರ್ತೀವಿ, ಅಥವಾ ಏನಾರ ಈ ಥರ ಸ್ಟ್ರೇಂಜ್ ಪ್ರಶ್ನೆಗಳು ರೈಸ್ ಆದಾಗ ಪ್ರತೀಕ್ ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ. ಸೊ ನೋಡೋಣ, ಬನ್ನಿ, ಕರ್ಕೊಂಬರ್ತೀನಿ ಇರಿ. ಹೇಳಿ, ಒಂಚೂರು ಬರ್ತೀರಾ? ಅಲ್ಲೊಂಚೂರು ಇದು ಡಬ್ಬಿ ಎತ್ಕೊಡ್ಬೇಕು, ನಂಗೆ ಇಟಕ್ಸಲ್ಲ. ರೀ, ನೀವು ಕೋಪ ಮಾಡ್ಕೊಂಬಾರದು. ಏನು ಒಂದು 50,000 ಬೇಕು ಅರ್ಜೆಂಟ್. ಏನಕ್ಕೆ? ಅದು ಈಸ್ಕೊಂಡಿದ್ದೆ ಬರುತ್ತೆ ಅಂತ. ಅದು ಫ್ರೆಂಡ್ ಹತ್ರ ಈಸ್ಕೊಂಡಿದ್ದೆ, ಏನಕ್ಕೆ? ಹಿಂಗೆ ಖರ್ಚಿಗೆ.
ಸೀರಿಯಸ್ ಆಗಿ ಪಾಪ ಪ್ಲೀಸ್. ಅಲ್ಲ ನನ್ನ ಹತ್ರ ಕೇಳ್ತಾ ಇದ್ದಂಗೆ ನಿಮ್ಮ ಹತ್ರ ನಾನು ಮೊದಲೇ ಕೇಳಲ್ಲ, ಮುಜುಗರ ಗೊತ್ತು ತಾನೆ. ಅವ್ವ ತಾಯಿ ಅದು ವರ್ಷಗಳ ಗಟ್ಲೆಯಿಂದ ನಾನು ಹೇಳಿದ್ದೀನಿ, ನಾನು ದಯವಿಟ್ಟು ಏನಿದ್ರು ನನ್ನ ಹತ್ರ ಕೇಳು ಅಂತ. ನೀನು ಏನಕ್ಕೆ ಬೇರೆ ಹತ್ರ ಕೇಳ್ತೀಯ? ಏನಕ್ಕೆ? ಫಸ್ಟ್ ಆಫ್ ಆಲ್ ಅವ್ವ ತಾಯಿ ಸಾಲ ಮಾಡಿದ್ದೆ ನೀನು. ಅವ್ರು ಇವಾಗ ಸಿಕ್ಕಾಪಟ್ಟೆ ಹಿಂಸೆ ಮಾಡ್ತಾ ಇದ್ದಾರೆ. ಕೊಡು, ಎಲ್ಲೂ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇಷ್ಟು ದಿನ ಆಯ್ತು. ಸರಿ ಏನಕ್ಕೆ ಸಾಲ ಮಾಡಿದೆ? ಇದೆಲ್ಲ ಹೇಳಕ್ ಆಗಲ್ಲ. ಗೊತ್ತ ಏನಕ್ಕೆ ಮಾಡ್ದೆ? ಅಮ್ಮ ಬೈಲಿ ಇಲ್ಲೇ ಮಾತಾಡಿ, ಅಲ್ಲೆಲ್ಲ ಇರ್ತಾರೆ. ಆನವಿದ್ದಾನೆ. ಅವಾಗ ನಾನು ಕೇಳ್ಸ್ಕೊಬಿಟ್ಟಿದ್ದೆ ಸಾಲ ಮಾಡ್ತೀನಿ. ಸರಿ ಸೀರಿಯಸ್ ವಿಷಯ, ನಾನು ಯಾವತ್ತಾದ್ರೂ ಹಿಂಗೆ ಕೇಳಿದ್ದೀನ? ಸರ್ ಸೀರಿಯಸ್ ವಿಷಯ ಸರಿ. 50 ರೂಪಾಯಿ ಏನಕ್ಕೆ ಅವ ಸಾಲ ಮಾಡಿದೆ? ಏನಕ್ಕೆ ನನಗೆ ಅದೇ ಹೇಳು, ನಾನು ಹೇಳ್ತೀನಿ. ಓಕೆ, ನನಗೆ ಪಾಪ ಇದಂಗೆ ಏನು ಗೊತ್ತಾ, ಎಲ್ಲಾನು ಹೇಳ್ಬಿಟ್ಟು ಮಾಡಕ್ಕಾಗತ್ತಾ? ಚೂರು ಅರ್ಜೆಂಟ್ ಕೊಡಿ. ಸರಿ ನಾನು ಕೊಡಕ್ಕೇನಿಲ್ಲ, ನಂದು ಪಾಸ್ವರ್ಡ್ ಇರೋದು ನಿಂಗೆ ಗೊತ್ತು, ನೀನು ಟ್ರಾನ್ಸ್ಫರ್ ಮಾಡ್ಕೋ ಆಯ್ತಾ? ನನಗೆ ಅದಲ್ಲ ನನ್ಗೆ ಬೇಕಾಗಿರೋದು. ಏನಕ್ಕೆ ಮಾಡ್ತಾ ಸರ್? ಅಟ್ಲೀಸ್ಟ್ ಸರಿ ನಾನು ಒಂದು ನಾನು ನಿಮ್ಗೆ ನೀವೆಲ್ಲ ಹೇಳ್ತೀರಾ ಮತ್ತೆ ಅಲ್ಲಿ ಅವ್ವ ನಾನು ಪ್ರತಿಯೊಂದು ಏನಿದ್ರು ರಿಪೋರ್ಟ್ ಇರ್ತದೆ. ಸರಿ, ಇವಾಗ ಕೊಡಿ ಪಾಪ, ಸುಮ್ಮನೆ ಎಕ್ಸ್ಪ್ಲೇನ್. ನೀ ತಗೋ, ಪಾಸ್ವರ್ಡ್ ಗೊತ್ತದ ಟ್ರಾನ್ಸ್ಫರ್ ಮಾಡ್ಕೋ. ಆದ್ರೆ ನಾನು ಯಾವತ್ತೂ ನನಗಿಲ್ಲ, ನನಗೆ ನೀನು ತಗೋ, ನೀನು ಎಷ್ಟು ಬೇಕು ಪಾಪ ಪ್ಲೀಸ್. ಆಲ್ರೆಡಿ ಸಿಕ್ಕಾಬಿಟ್ಟೆ ಟೆನ್ಷನ್, ನಂಗೆ ಅರ್ಥನೇ ಆಗ್ತಿಲ್ಲ. ಸರಿ ಆಯ್ತು ತಗೋ ಅಂತ ಹೇಳ್ತಾ ಇದೀನಲ್ಲ, ತಗೋ. ಕಳ್ಸಿ, ನಂಗೆ ತಗೊಳೋದ್ ನನಗೆ ಬೇಕಾಗಿರೋದು ಗೊತ್ತಾ? ನನಗಿಲ್ಲಿ ಪಾಪ ನಂಗೆ ನಂಗೆ ಹತ್ರ ನಂಗೆ ಆ ಥರ ಅನ್ಸುತ್ತೆ. ನನಗೆ ದೇವ್ರನ್ನ ಏನು ಗೊತ್ತ, ನನಗೆ ಟ್ರಸ್ಟ್ ಮೀ. ಸರಿ ಅಲ್ಬಿಡ ಬಿಡು, ಆಯಿತು. ಒಂದು 50,000 ಕೊಡಿ ಅಂದ್ರೆ ತಗೋ ನೀನೇ ಎತ್ಕೊ ಅಂತೀರಲ್ರಿ. ಆನಾ ಯಾಕೆ ಹಿಂಗೆ ಓವರ್ ಡ್ರಾ ಮಾಡ್ತಿದ್ಯಮ್ಮ? ಏಯ್ ಅಪ್ಪ ತಾಯಿ ತಗೋ. ಯಾಕೆ ಹಿಂಗೆ ಆಡ್ತಾ ಇದೆಯಾ ಮೌಲ್ಯ? ಏನಕ್ಕೆ ಅಂತ ಕೇಳಬಾರ್ದು ನಾನು? ಹಸ್ಬೆಂಡ್ ನಾನು ಏನು ಅಂತ ಕೇಳಬಾರ್ದು ನಾನು? ಹೇಳ್ತೀನಿ ಟೈಮ್ ಬಂದಾಗ ಟೈಮ್ ಪಾಪ ಹಿಂಸೆ ಕೊಡ್ತಾ ಇದ್ದಾರೆ. ನನಗೆ ಅದೆಲ್ಲ ಭಯ ಆಗ್ತಾ ಇರೋದು. ಬಮ್ಮ ಇಲ್ಲಿ ಬಚ್ಚಿನಿ ಅವ್ವ ಬವ್ವ, ನನಗೆ ಅದೆಲ್ಲ ಕಣೆ. ನೀನು ಅಳತ್ತರ ಏನು ಕಮಿಟ್ಮೆಂಟ್ ತಗೊಂಡಿದ್ದೆ ಅಂತ ನಂಗೆ ಗೊತ್ತಾಯ್ತಾರ ನನಗೆ. ಏನು ಅಮ್ಮ ಹೊಡ್ಕೊಬಿಡ್ಬೇಕಮ್ಮ ನಾನೇ. ಹೊರಗೆಲ್ಲ ಬೇಡ. ಬಟ್ ನನಗೆ ನಿಜವಾಗ್ಲೂ ಹೆಂಗೆ ಗೊತ್ತಾ, ಪ್ರತಿ ಒಂದೊಂದು ದುಡ್ಡು ನಾವು ಸಂಪಾದನೆ ಮಾಡ್ತಿರೋದೆಲ್ಲನೂ ನಮ್ಮ ಫ್ಯಾಮಿಲಿಗೋಸ್ಕರ. ಅದಕ್ಕೆ ಒಂಚೂರು ಲೆಕ್ಕಾಚಾರ ಇರಬೇಕು ಅಷ್ಟೇ. ಬಟ್ ನನಗೆ ಐ ಡೋಂಟ್ ನೋ, ಕಳಿಸಿದ್ದೀನಿ. ದಯವಿಟ್ಟು ನನಗೆ ಅಟ್ಲೀಸ್ಟ್. ಸರಿ, ಏನಕ್ಕೆ ಹಿಂಗೆ ಕೂತಿದ್ದೀರಾ? ಹಾನೋ ಜೊತೆ ಮಾತಾಡ್ತೈತೆ ಕಣ, ಹಂಗೆ ಕೂತ್ಕೊಂಡೆ. ಸರಿ ಎದಳಿ ತಗೋ, ನಂಗೆ ಹೇಳು, ನನಗೆ ನಂಬಿಕೆ ಐತೆ ನೀನು ಬೇರೆ ಥರ ಯೂಸ್ ಮಾಡಿರೋದಿಲ್ಲ ಅಂತ. ಬಟ್ ಒಂದು ಹಂತ ಹೇಳ್ತೀನಿ ಪಾಪ, ನೀ ಎಲ್ಲಿಗೆ ಇನ್ವೆಸ್ಟ್ ಮಾಡು ಅಥವಾ ಏನೇ ಮಾಡು, ಏನೇ ಇದು ಮಾಡೋಕ್ಕೋ, ದಯವಿಟ್ಟು ನಮ್ಮ ಫ್ಯಾಮಿಲಿ ಮೇಲೆ ಒಂಚೂರು ಗಮನ ಇರಲಿ. ನಂಗೆ 50,000 ಸಾಲ ಮಾಡಬಾರ್ದ? ನಾನು ಎಲ್ಲೋ ಅದೇ ಸಾಲ ಯಾಕೆ ಮಾಡ್ತೀನಿ? ನಾನು ಇರ್ಬೇಕಾದ್ರೆ ಯಾಕೆ ಮಾಡ್ತೀಯಾ ಅಂತ ಬಾಳ್ ಬಂದ್ಬಿಟ್ಟಿದೆ ನೋಡಿ ನನಗೆ. ನೀವಿದ್ದಾಗೂ ಸಾಲ ಮಾಡೋ ಅಂಥದ್ದು. ಯಾಕೆ ಮೌಲ್ಯ ಹಿಂಗೆಲ್ಲ ಮಾತಾಡ್ತೀನಿ? ಪಾಪ ಒಂದಂತ ಅರ್ಥ ಮಾಡ್ಕೊಂಬಂಗೆ, ನನಗೆ ಈಗ ಅದು ಹೋಗಿರೋದಲ್ಲ. ಸಾರಿ ಪಾಪ.
ಇದ್ರಲ್ಲಿದೆ ಪ್ರ್ಯಾಂಕ್ ಅಂತ. ಇದ್ರಲ್ಲೇನಿದೆ? ನಿಮ್ಮ ಹತ್ರ 50,000 ರೂಪಾಯಿ ಹಾಕ್ಸ್ಕೊಂಡಿಲ್ವಾ? ಇದೆಲ್ಲ ಒಂದು ಪ್ರ್ಯಾಂಕು. ಪ್ರ್ಯಾಂಕ್ ಮಾಡಿದ್ರೆ ನೀವ್ ಆಗ್ಲಿಲ್ವಾ ನಾನು ಸಾಲ ಮಾಡಿದೀನಿ ಅಂತ? ಸರಿ ಸಾಲ ಮಾಡಿದ್ದೆ ಸರಿ, ಬಟ್ 50,000 ರೂಪಾಯಿ ಹಾಕ್ಸ್ಕೊಂಡಲ್ಲ ಅಷ್ಟು ಈಸಿಯಾಗಿ. ಇದೆಲ್ಲ ಒಂದು ಪಾಪ ಏನಕ್ಕೆ ಚೆನ್ನಾಗಿರ್ಲಿಲ್ವಾ? 50,000 ರೂಪಾಯಿ ವಾಪಸ್ ಹಾಕಿದ್ರೆ ತಾನೆ ಅವಾಗ ಯಾರು ಪ್ರ್ಯಾಂಕ್ ಆಗ್ಬೋದು? ಹಾಕ್ಬಿಟ್ಟು ಬೇಜಾರಾಗ್ತಾ ಇದ್ದ ಪ್ರ್ಯಾಂಕ್ ಅಂತ ಸಮಾಧಾನ ಮಾಡ್ಕೊಂತ ಇದ್ದ. ವಾಪಸ್ ಅದು ನನಗೆ ಗೊತ್ತಲ್ಲ ಪಾಸ್ವರ್ಡ್, ನಾನೇ ಹಾಕಂತೀನಿ ವಾಪಸ್. ನಾ ಚೇಂಜ್ ಮಾಡ್ಬಿಡ್ತೀನಲ್ಲ. ಏನ್ ಅನ್ಸ್ಲಿಲ್ವ ನಿಮ್ಗೆ ನಾನು ಸಾಲ ಮಾಡಿದೀನಿ ಅಂತ ಅಂದ್ರೆ? ಕೋಪ ಬಂತು ಫಸ್ಟ್. ಅಲ್ಲ ಸಿ ಬೇಸಿಕ್ ಥಿಂಗ್ಸ್ ಪಾಪ. ಏನ್ ಬೇಸಿಕ್ ಥಿಂಗ್ಸ್? 50,000 ಹಾಕಿದ್ರ ಹಾ ಅಷ್ಟೇ ವಿಷಯ. ಈಗ ನಾನು ವಾಪಸ್ ಹಾಕ್ಬೇಕಲ್ಲ, ಅದೇ ವಿಷಯ. ನೀವ್ ನಂಬುದ್ರ ರೀ? ಅದ್ ನಂಬ್ಸೋದೇ ಕಷ್ಟ ಪ್ರತೀಕ್. ನಿಮ್ನ ಆಗಿ ಹೊಡಿ ಹೇಳ್ತೀರ. ನೀವ್ ನಂಬಿಟ್ಟು 50,000 ಹಾಕಿದ್ರಲ್ವಾ, ಅದೇ ಫ್ರ್ಯಾಂಕ್. ನೀವ್ ನಂಬದೆ ಸಾಧ್ಯನೇ ಇಲ್ಲ, ನಾನ್ ಯಾಕೆ ಹಾಕ್ಲಿ? ಇಲ್ಲ ಇಲ್ಲ ಇಲ್ಲ, ನೀನ್ ಹಂಗೇನಾರ ಹೇಳ್ತೀರಾ ಅಂತ. ಅವಾಗ ಅದು ಪ್ರಾಂಕ್, ಪ್ರಾಪರ್ ಪ್ರಾಂಕ್ ಅದು. ಇಲ್ಲ ಒಳ್ಳೆ ಆಗ್ಬಿಟ್ಟೆ ಕೊಂಡ್ರು. ನೋಡಿದ್ರ, ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇಲ್ಲ. ಏನಕ್ಕೆ ಕಾರಣ ನೀವೆಲ್ಲ ಕೇಳ್ತಾ ಇದ್ರಿ. ಹಿಂಗೆ ಒಂದು ನೇಚರ್ ಸಪೋರ್ಟ್ ಮಾಡಲ್ಲ, ಇಲ್ಲ ಪ್ರತೀಕ್ ಸಪೋರ್ಟ್ ಮಾಡಲ್ಲ. ನನ್ಗೆ ನಾವಿಬ್ರು ಯೂಶಲಿ ಮಾತಾಡ್ಕೊಂಡಿದ್ದೀವಿ. ಈ ತರ ಸಾಲ ಆ ಥರದ್ದೆಲ್ಲ ನಾವ್ ಯೂಶಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಾಗ್ಲಿ ಅಥವಾ ಮಾಡೋದಾಗ್ಲಿ ಮಾಡಬಾರ್ದು ಅಂತ. ಸೊ ಅದ್ರ ಮೇರೆಗೆ ಪ್ಲಾನ್ ಮಾಡ್ಕೊಂಡು ಮಾಡಿದ್ದು. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಅಪ್ಲೋಡ್ ಮಾಡ್ತೀವಿ. ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು ಏನು ಏನ್ ಗೊತ್ತಾ, ನಾನು ಹೆಂಡ್ತಿ ನನಗೆ ಈಗ ನಿಜವಾಗ್ಲೂ ಬೇಜಾರಾಗ್ತದೆ ಮಗನೇ. ನಾನು ಪ್ರ್ಯಾಂಕ್ ಆಗಿ ಮಾಡಿರ್ಬೇಕಾಗಿತ್ತೇನೋ. ಎಲ್ಲ ಗೊತ್ತಾಗ್ಬಿಟ್ಟು ಮಾಡಿ ಸಖತ್ತಾಗಿ ಎಲ್ಲ. ಬಟ್ ಅದು ನಿಮಗ್ ಗೊತ್ತಾಗ್ಲಿಲ್ಲ ತಾನೇ, ಅದೇ ಪ್ರ್ಯಾಂಕ್. ನಾನ್ ನಿಮ್ನ ನಂಬಿಸ್ದೆ ಗೊತ್ತಾ, ಅದೇ ಪ್ರ್ಯಾಂಕ್, ಅದನ್ನೇ ಪ್ರ್ಯಾಂಕ್ ಅನ್ನೋದು. ಪಾಪ ನಿಜವಾಗ್ಲೂ ನೀನು ತುಂಬಾ ಹಾರ್ಡ್ ಆಗಿ ಟ್ರೈ ಮಾಡ್ತಾ ಇದ್ಯಾ. ಆದ್ರೆ ನಿಮ್ಗೆ ಅದ್ ತಲುಪ್ತಾ ಇಲ್ಲ. ನನಗೆಲ್ಲ ನಿಮಗ್ ತಲುಪಿಲ್ಲ. ಪ್ಲೀಸ್ ಇರೋ. ಸೊ ಅವ್ರು ನಮ್ಮ ಆಡಿಯನ್ಸ್, ನನ್ನ ಫ್ಯಾಮಿಲಿ ಹೇಳ್ತಾರೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ. ಅದ್ರ ಮೇಲೆಗೆ ನಾನು ನೆಕ್ಸ್ಟ್ ಮಾಡ್ಬೇಕಾ ಮಾಡಬಾರ್ದು ಡಿಸೈಡ್ ಮಾಡ್ತೀನಿ. ಆ ಎಫರ್ಟ್ ಎನರ್ಜಿನಲ್ಲೇ ಹೇಳಿದಾಗ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ ಅಲ್ವಾ? ಆಪೋಸಿಟ್ ಯಾರಿಗೆ ಆಗಿರ್ಲಿ ಹೇಳ್ತಾ ಇರೋದು. ಅಯ್ಯೋ ಇದೊಂದು ಪ್ರಾಂಕ್ ನೆಕ್ಸ್ಟ್ ಮಾಡೋಕೆ ಅದಕ್ಕೆ ಅದ್ರ ಮೇಲೆ ಆಸಕ್ತಿನೂ ಬರಲ್ಲ, ಮೂಡು ಬರಲ್ಲ. ಅಯ್ಯೋ ಹಿಂಗಿದ್ರು ನನ್ ಗಂಡಂಗೆ ಇಷ್ಟ ಆಗಲ್ಲ. ಓಡೇ ಬಂದ್ಬಿಟ್ಟ ಅವನ ಇಶಮ್ಮ ಹಿಂದೆ ಹೋಗು. ಏನ್ ಗೊತ್ತಾ, ಇದು ಇದೇ ಆಗ್ತಿರೋದು ಸೋಫಾರ್ ಡೇಸ್ ಇಂದ. ಅಯ್ಯೋ ದೇವ್ರೆ, ಮಗನೇ ನೋವು ಮಾಡಬಾರ್ದು ಇಶಿಂಗೆ. ಓಕೆ ನೋ ಆನವ್, ನೋ. ಏನಪ್ಪ? ಅಯ್ಯೋ ನೋ ಆನವ್, ಪಾಪಚ್ಚಿ ಮಗನೇ ಹರ್ಟ್ ಮಾಡ್ಬಾರ್ದು. ಏಯ್ ಯಾಕೆ ಕುಡ್ದೆ ಹಂಗೆ? ಈಶಾ ನಡಿ ಹಿಂದೆ. ಈಶಾ ಬನ್ನಿ ಇಲ್ಲಿ ಬನ್ನಿ. ಕಮ್ಮಿ ಗೋ. ಅಲ್ಲಲ್ಲ ಕೊಡ, ಬೈಲಿ ಇಲ್ಲಿ ಬಾ. ಹೋಗು ಹೋಗಿ. ಅಮ್ಮ ಹತ್ರ ಬೈ. ನನ್ನ ಹತ್ರ ಹೋಗ್ಬೇಡ, ಹೊಡಿತಾನೆ ನಿನ್ಗೆ. ಏನು ಕೊಡಿತೀಯ ಈಶಂಗೆ ನೀನು? ನೋ, ಬ್ಯಾಡ್ ಬಾಯ್ ಆಗ್ಬಾರ್ದು ನೀನು. ಓಕೆ? ಅಯ್ಯಪ್ಪ, ಅಯ್ಯೋ ಅವ್ನು ಬೇಜಾರಾಯ್ತು. ಇವನ್ಗೂ ಬೇಜಾರ್ತದೆ. ಏನು ಬೈತಾ ಇದೆ ಅಂತ ಕೇಳ್ತಾ ನನ್ನ ಪಾಪ. ಏನು ಬುಜ್ಜಿ. ಓಕೆ ಆಯ್ತು, ಸಾಕು ಸುಮ್ಮನೆ. ಪಾಪ ನಿಜವಾಗ್ಲೂ ನಿನ್ನ ಎಫರ್ಟ್ಸ್ಗೆ ಇದಕ್ಕೆ ಈಗ ಹೇಳೋದಲ್ಲ. ಇಲ್ಲವಾ ದೇವರಾಣೆ, ಪ್ರಾಂಕ್ ಅಲ್ಲ ಅಂತ ಹೇಳಾಯ್ತು. ಈಗ ಅದಕ್ಕೆ ನಿಜವಾಗ್ಲೂ ಇದು ಪ್ರಾಂಕ್. ಅಫ್ಕೋರ್ಸ್ ಈಗ ಆ ದುಡ್ಡು ಯಾವಾಗ ವಾಪಸ್ ಫೋನ್ ಕೊಡಾಯ್ತು. ಪ್ರಾಂಕ್ ಅಲ್ಲದೆ 50,000 ಹೊಡೆದಿದ್ದೀನಿ, ಅದು ಪ್ರಾಂಕ್.
ಇಲ್ಲ ಅವಳು ತುಂಬಾ ಒಳ್ಳೆಯವಳು ಅವಳು ಹೊಸಾಗ್ತಾಳೆ ಅವಳು ಒಬ್ಬ ಯಾವುದೇ ಒಬ್ಬ ಈಗ ನಿನ್ಗೆ ಗೊತ್ತಿಲ್ಲ ಏನೋ ಅಂದಿದ್ರೆ ನಿಜವಾಗ್ಲೂ ನಾನು ಸೀರಿಯಸ್ ಆಗಿ ಏನೋ ಅನ್ಕೊಂಡ್ ಕಾಸಾಕ್ದೆ ಅಂದಿದ್ರೆ prank ತಾನೇ ಅದು. ನೀವ್ ನಂಬಿ ಕಾಸು ಹಾಕಿದ್ರ ನಾನು ಸುಳ್ಳು ಹೇಳಿದ್ದು, ನಾನು ಸಾಲ ಮಾಡಿಲ್ಲ, ನಾನು 50,000 ರೂಪಾಯಿ ಅದೇ ಮೇನ್ ನೀನ್ ಮಾಡೋ ಕಾಸು ಹಾಕಿದ್ರೆ ಅಲ್ವಾ ಮಾಡ್ಬಿಟ್ಟಿದ್ದಾಳೆ, ಏನೋ ಪ್ರಾಬ್ಲಮ್ ಅಲ್ಲಿ ಸಿಗಾಕೋಗ್ಬಿಟ್ಟಿದ್ದಾಳೆ ಅಂತ. ಸಾಧ್ಯನೇ ಇಲ್ಲ, ನಾನು ನಂಬಲ್ಲ ನೀನ್ ಮಾಡಿರಲ್ಲ ಅಂತಂದ್ರೆ ಶಿಟ್ ಹೆಂಗ್ರಿ ನೀವ್ ಹಂಗ ಅಂದ್ಬಿಟ್ರಿ, ನಾನ್ ನೋಡಿದ್ರೆ ಮಾಡ್ಬಿಟ್ಟಿದ್ದೆ ವಿಡಿಯೋ ರೀ ಹಂಗೆ. ಆ ರೂಟಲ್ಲಿ ಬರ್ತಾ ಇದೆಯಾ ನೀನು? ಏನೋ ರೀ, ಒಂದು 99% ಜನ ಹೆಂಗೆ ಯೋಚನೆ ಮಾಡ್ತಾರೋ ನಾನು ಹಂಗೆ ಯೋಚನೆ ಮಾಡ್ತೀನಿ. ಆ ಒಂದು ಕ್ರಿಯೇಟಿವಿಟಿ ಪರ್ಸನ್ ಇದಾರೆ ನಮ್ಮ ಮನೆ. ಏನದು ಸೊ ಏನು ಈಗ 50,000 ಲಕ್ಕಿ ಡ್ರಾ ತರ ಇದು ಹೊಡಿತಾರಲ್ಲ, ಏನದು ಬಂಪರ್ ಆಫರ್ ಏನದು ಏನಂತಾರೆ, ಅದಕ್ಕೆ ನಾನು ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ. ಏನ್ ಮಾಡ್ತೀನಿ ಆಯ್ತಾ? ಪ್ರ್ಯಾಂಕ್ ಅಲ್ಲ ಅಷ್ಟೇ ಮುಗೀತು. ಇನ್ನು ಹಂಗೆಲ್ಲ ಮಾತಾಡ. ಇಲ್ಲ 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 ಇನ್ನು ಇವಾಗಿಂದ ಒಳ್ಳೆಯವಳಲ್ಲ ನಾನು. ಬೋಯ್ ಇದೆಲ್ಲ ಒಂದು ಪ್ರ್ಯಾಂಕಾ? 50,000 ಕಳ್ಸಿರೋದೆಲ್ಲ ಒಂದು ಪ್ರ್ಯಾಂಕಾ? ಮರ್ತು ಬಿಡಿ, ಸುಮ್ಮನೆ ಜಾಲಿ ಮಾಡಿದ್ದದು. ಓಕೆನಾ? ಇದು ರಿಯಲ್ ಪ್ರಾಂಕ್ ಆಕ್ಚುಲಿ ಆಗ್ತಿರೋದು. ಪಾಪ ನೀನ್ ಸಕ್ಕದಾಗಿ ಪ್ರಾಂಕ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್, ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್ ವಿತ್ 50,000. ಆನವ್ ಏನ್ ಬೇಕು ಮಗ್ನೆ ನಿನ್ಗೆ ಟಾಯ್ಸ್? ಅಯ್ಯಪ್ಪ, ಇವತ್ತಿನ ವಿಡಿಯೋ ಪಾಪ ಕಾಸು ನೋಡೋಣ ಆಮೇಲೆ. ವಿಲ್ ಥಿಂಕ್ ಅಬೌಟ್ ಜಡ್ಜ್. ನಂಗೆ ಇಸ್ಕೊಳ್ಳೋದು ನಂಗೆ ಗೊತ್ತು. ನೋಡೋಣ, ನಾಳೆ ಹೇಳ್ತೀನಿ ಇಸ್ಕೊಂಡ್ರ ಅಲ್ವಾ ಅಂತ. ಯಾರಿಗೂ ಬರ್ಬಾರ್ದು ಹಂಗ ಮಾಡ್ಬಿಡ್ತೀನಿ ಕಾಸನ್ನ, ಫೋನ್ ನೀರಾಗ ಹಾಕ್ಬಿಡ್ತೀನಿ. ಪಾಸ್ವರ್ಡ್ ಅದು ಬ್ಯಾಂಕ್ ಹೋಗಿರುತ್ತೆ, ಬೇರೆ ಎಲ್ಲ ಹೋಗಿರೋದಿಲ್ಲ. ಅದೇ ಬ್ಯಾಂಕ್ಗೆ ಈಗ ನಾನ್ ಬರ್ಬೇಕಲ್ವಾ, ಬ್ಯಾಂಕ್ ಪಾಸ್ವರ್ಡ್ ನಿಮಗೆ ಗೊತ್ತಿಲ್ವಲ್ಲ. ಚಿನ್ನು ಬೇಬಿ ಕಂಗ್ರ್ಯಾಚುಲೇಷನ್ಸ್ ಆನ್ ಯರ್. ಓಕೆ, ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಆಸ್ ಬರಲ್ಲ, ಮುಗೀತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ನನಗೆ ಹೇಳಿ ಇದು ಪ್ರ್ಯಾಂಕಾ ಅಲ್ವಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಪ್ರತೀಕ್ ಅವರು ಕಾಸು ಹಾಕ್ಬೇಕಾ ಬೇಡವಾ ಅಂತ ನೀವೇ ತಿಳಿಸಿ. ಬಾಯ್.